ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಮಶ್ರೂಮ್ ಸಾರನ್ನ ಮಾಡೋದನ್ನ ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. 200 ಗ್ರಾಮಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಸುಲ್ಕೋಬೇಕು. ನೋಡಿ ಯಾವ ರೀತಿ ಸುಲಿಬೇಕು ಅಂತ. ಈ ರೀತಿ ಕಾಣಬೇಕು ವೈಟಾಗಿ. ಇದು ತುದಿ ಇದೆಯಲ್ಲ, ತುದಿಯಿಂದ ಅಲ್ಲಿಂದ ಹಿಂಗೆ ಸ್ವಲ್ಪ ಎಳೆದ್ರೆ ಸಿಪ್ಪೆ ಬಂದುಬಿಡುತ್ತೆ ಮೇಲೆದು. ಅದನ್ನು ನೀಟಾಗಿ ತೆಗೆದು ಎಲ್ಲ ಅಣಬೆ ಮೇಲಿರೋದನ್ನು ಕೂಡ ತೆಗೀರಿ. ಎಲ್ಲ ಮಶ್ರೂಮ್ನ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಕ್ಲೀನ್ ಮಾಡಿದ ನಂತರ ಹೀಗಾಗುತ್ತೆ. ಅವನ್ನ ಚೆನ್ನಾಗಿ ತೊಳಿಬೇಕು. ಕ್ಲೀನ್ ಮಾಡಿದ ನಂತರ ನೋಡಿ ನೀಟಾಗಿ ಎಲ್ಲ ಚೆನ್ನಾಗಿ ಕ್ಲೀನ್ ಆಗೋವರೆಗೂ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸಿಪ್ಪೆ ಸುಲಿಯೋದು ಕೂಡ, ಸಿಪ್ಪೆ ಸುಲಿಯೋದು ತೋರಿಸಿದ್ನಲ್ಲ, ಹಾಗಾಗಿ ಆ ರೀತಿಯಾಗಿ ಸುಲ್ಕೊಳ್ಳಿ. ನೋಡಿ ಹೇಗೆ ಕಾಣುತ್ತೆ ಅಂತ. ಎಲ್ಲ ತೊಳೆದಾದ್ಮೇಲೆ ನೋಡಿ ಈ ರೀತಿಯಾಗಿ ತೊಳ್ಕೊಂಡಿರೋದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚಿಕ್ಕವೂ ಅಲ್ಲ, ಹಾಗಂತ ತುಂಬ ದೊಡ್ಡವೂ ಅಲ್ಲ. ಅದಕ್ಕೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಅರಿಶಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಉಪ್ಪನ್ನ. ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆ ಬಿಡಿ. ನೆನೆ ಬಿಡೋಕ್ಕೆ ಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಾಗಿ ಮಾಡಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಡಿ. ನೆನೆಸಿ ಸೈಡಿಗೆ ಇಟ್ಬಿಟ್ಟು ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಮಿಕ್ಸಿ ಜಾರ್ಗೆ 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಒಂದು ಈರುಳ್ಳಿನ ಹೆಚ್ಚಾಕೋತೀನಿ. ಮತ್ತು ಒಂದಷ್ಟು ಬೆಳ್ಳುಳ್ಳಿ, ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ, ಮತ್ತು ಒಂದಷ್ಟು ಹಸಿ ಶುಂಠಿ, ಕೊತ್ತಂಬರಿ ಸ್ವಲ್ಪ ಇದೆ. ಅದಕ್ಕೋಸ್ಕರ ನಾನು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿಬಿಡಿ. ಆಮೇಲೆ ಎಣ್ಣೆ ಕಾಯಕ್ಕಿಡಿ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಅಲ್ಲಾಡಿಸಿ ನೋಡಿ ಈ ರೀತಿಯಾಗಿ. ಹಾಗೆ ಇದಕ್ಕೊಂದಿಷ್ಟು ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ನೀಟಾಗಿ ಯೆಲ್ಲೋಯಿಶ್ ಆಗೋವರೆಗೂ ಚೆನ್ನಾಗಿ ಹುರಿರಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರಿಬೇಕು. ನೋಡಿ ನೀಟಾಗಿ ಎಲ್ಲ ಕಡೆ ಬ್ಲೆಂಡ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಹುರಿರಿ. ಹುರಿದಿರೋ ಒಗ್ಗರಣೆಗೆ ನಾವೀಗ ಮಸಾಲೆನ ಹಾಕ್ಕೊಳ್ಳೋಣ. ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಎಣ್ಣೆ ಇದೆ, ಬಟ್ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಕುದಿಸಿ ಇದನ್ನ ನೋಡಿ ಈ ರೀತಿಯಾಗಿ ಗುಳ್ಳೆ ಬರೋ ಥರ ಕುದಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಚೆನ್ನಾಗಿ ಕುದಿಸ್ಕೋತಾ ಹೆಚ್ಚಿರ್ತಕ್ಕಂಥ 1-2 ಟೊಮೊಟೊನ ಅದಕ್ಕೆ ಹಾಕಿ ಸಣ್ಣಗೆ ಹೆಚ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಹೆಚ್ಚಿದ್ದೀನಿ, ಯಾಕಂದರೆ ಒಂದೇ ಕೈಲಿ ವಿಡಿಯೋ ಮಾಡೋದಲ್ಲ, ಒಂದೇ ಕೈಲಿ ಅಡುಗೆ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಹೆಚ್ಚಿಟ್ಟಿರ್ತಕ್ಕಂಥ ಟೊಮೆಟೊನ ಮಸಾಲೆ ಹಾಕಿರ್ತಕ್ಕಂಥ ಬಾಣಲಿಗೆ ಹಾಕಿಬಿಡಿ. ಹಾಕಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಆಮೇಲೆ ನಾವೇನು ನೆನೆಸಿಟ್ಟಿದ್ವಲ್ಲ ಆ ಎಲ್ಲ ಮಶ್ರೂಮ್ನು ಈಗ ಈ ಬಾಣಲಿಗೆ ಹಾಕಿ, ಒಗ್ಗರಣೆ ಬಾಣಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅವನ್ನು ಕೂಡ ಚೆನ್ನಾಗಿ ಸ್ವಲ್ಪ ಕುದಿ ಬರೋವರೆಗೂ ಕುದಿಸಿ. ತುಂಬ ಈಸಿ ಮೆಥಡ್ ಇದು. ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಅಡುಗೆನ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ, ಅನ್ನದ ಜೊತೆ. ನೋಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಒಂದಿಷ್ಟು ಖಾರದ ಪುಡಿನ ಹಾಕಿ ಒಂದು ಚಮಚ ಅಷ್ಟು ಹಾಕಿ, ಒಟ್ಟು ನಿಮ್ಗೆ ಎಷ್ಟು ಖಾರ ತಿಂತೀರೋ ಆ ಅಂದಾಜಿನ ಮೇಲೆ ನೀವು ಖಾರ ಪುಡಿನ ಹಾಕಿ, ಹಾಗೆ ಒಂದಿಷ್ಟು ಗರಂ ಮಸಾಲನೂ ಹಾಕಿ. ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಗರಂ ಮಸಾಲನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಕುದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕುದಿಲಿಕ್ಕೆ ಬಿಡಿ. ನೋಡಿ ಈ ರೀತಿ ಆಗುತ್ತೆ ಎಲ್ಲ ಹಾಕಿ ಆದಮೇಲೆ. ತುಂಬ ಈಸಿ ಮೆಥಡ್ ಇದು. ಯಾರು ಬೇಕಾದರೂ ಮಾಡ್ಬೋದು. ನನಗೆ ಅಡುಗೆನೇ ಬರಲ್ಲ ಅನ್ನೋರು ಕೂಡ ಮಶ್ರೂಮ್ ಸಾರನ್ನ ಮಾಡಿಕೊಂಡು ಈಸಿಯಾಗಿ ಊಟ ಮಾಡ್ಬೋದು. ನೋಡಿ ಹೇಗಿದೆ ಅಂತ. ತುಂಬ ರುಚಿಯಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಥರ ಟೇಸ್ಟಿ ರೆಸಿಪೀಸ್ಗೆ ಹಾಗೆ ಒಳ್ಳೊಳ್ಳೆ ಸ್ಟೋರೀಸ್ಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಒಂಚೂರು ಗಟ್ಟಿಯಾಗೋವರೆಗೂ ಬಿಡಿ. ಅನ್ನದ ಜೊತೆ ಚಪಾತಿ ಜೊತೆ ಊಟ ಮಾಡಿ. ಥ್ಯಾಂಕ್ ಯು.